ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ, ಇವಾಗ ಯೂಶ್ವಲಿ ಎಲ್ಲರೂ ಮಾಡ್ತಿದ್ದಾರೆ ಮೀಶೋ ಆಲ್, ಮಿಂತ್ರಾ, ಶಾಪ್ಸ್ ಇದೆಲ್ಲ ಸ್ವಲ್ಪ ಕಡಿಮೆ ಇದೆ. ಬಟ್ ಮೀಶೋ ಆಲ್ ತುಂಬ ಟ್ರೆಂಡಿಂಗಲ್ಲಿದೆ. ನಾನು ಕೂಡ ಫಸ್ಟೆಲ್ಲ ಮೀಶೋಲಿ ಸರ್ಚ್ ಮಾಡಿನೇ ತೊಗೋತಾ ಇದ್ದೆ. ಬಟ್ ಇವಾಗ ಹೇಗೆ ಅಂದರೆ, ಮೀಶೋಲಿ ಸರ್ಚ್ ಮಾಡಿ ತೊಗೊಳೋದಕ್ಕಿಂತ ಹೆಚ್ಚಾಗಿ ಇನ್ಸ್ಟಾದಲ್ಲೆಲ್ಲ ಇವಾಗ ಮೀಶೋದೆಲ್ಲ ಹಾಲ್ ಹಾಕಿರ್ತಾರಲ್ಲ, ಅಟ್ಲೀಸ್ಟ್ ಅವ್ರು ಹಾಕೊಂಡು ನೋಡಿಸ್ತಾರಲ್ವಾ, ಅದು ನೋಡಿನೇ ನಂಗೆ ಇಷ್ಟ ಆಗಿನೇ ನಾನು ಸುಮಾರು ಬೈ ಕೂಡ ಮಾಡಿದ್ದೀನಿ. ನನಗೆ ಸ್ವಲ್ಪ ಮೀಶೋ ತುಂಬ ಇಷ್ಟ, ತುಂಬ ಜನಕ್ಕೆ ಇಷ್ಟ, ಅದ್ರಲ್ಲಿ ನನಗೂ ಕೂಡ ತುಂಬ ಇಷ್ಟ. ನಾನು ಶಾಪ್ಸಿಲಾಗ್ಬೋದು, ಮಿಂತ್ರಾಲಿ, ಅಜಿಯೋಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ತೀರಾ ಕಡಿಮೆ ಅನ್ನೋದಕ್ಕಿಂತ ನಾನು ತೊಗೊಳ್ಳೋದೇ ಇಲ್ಲ. ಶಾಪ್ಸಿಲೆಲ್ಲ 1-2 ತೊಗೊಂಡಿರ್ಬೋದು ಅಷ್ಟೇ. ಮಿಂತ್ರಾ, ಅಜಿಯೋದಲ್ಲಿ ನಾನು ತೊಗೊಂಡೇ ಇಲ್ಲ. ನಂಗೆ ಮೀಶೋ ತುಂಬ ಇಷ್ಟ. ಆಲ್ಮೋಸ್ಟ್ ಒಂದು 4 to 5 ಇಯರ್ಸಿಂದ ನಾನು ಮೀಶೋಲ್ಲೇ ಬೈ ಮಾಡ್ತಾಯಿದ್ದೀನಿ. ಈ ನಡುವೆ ಜಾಸ್ತಿನೇ ಬೈ ಮಾಡ್ತಾಯಿದ್ದೀನಿ. ಸೊ ನಾನು ಈಗೊಂದು 2 ಮಂತ್ಸಿಂದ ಒಂದೊಂದೇ ಬೈ ಮಾಡಿದ್ದೆ. ಬಟ್ ಒಂದೊಂದೇ ಏನು ನೋಡ್ಸೋದು ಅಂದ್ಬಿಟ್ಟು ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಪ್ರಾಡಕ್ಟ್ಸು ಎಲ್ಲ ಚೆನ್ನಾಗಿದೆ. ಅದನ್ನೆಲ್ಲ ನಾನು ನಿಮಗೆ ನೋಡಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ತೊಗೋಬೋದು. ಬಟ್ ರೇಟ್ ನೋಡ್ಕೊಳ್ಳಿ, ಆಫರ್ ಬಿಟ್ಟಾಗೆಲ್ಲ ನೋಡಿಕೊಂಡು ಪದೇ ಸ್ಕ್ರೀನ್ಶಾಟ್ ಮಾಡಿಕೊಳ್ಳಿ. ಮತ್ತು ಆಫರ್ ಬಿಟ್ಟಾಗ ಯಾವ ರೇಟ್ ಇರುತ್ತೆ ಅದು ಕೂಡ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ತೊಗೊಳ್ಳಿ. ಒಂದು 5 to 10 ರೂಪೀಸ್ ಸೇವ್ ಆದರೆ ಏನಕ್ಕಾರ ಯೂಸ್ ಆಗುತ್ತೆ ಅಂತ ಅಷ್ಟೇ. ಬಟ್ ನಿಮ್ಗೆ ಅರ್ಜೆಂಟ್ ಇದ್ದರೆ, ನೀವು ಬೈ ಮಾಡಲೇಬೇಕನ್ನೋ ಥರ ಇದ್ದರೆ ನೀವು ಏನಪ್ಪ ಆಫರ್ವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಏನು ಜಸ್ಟ್ ಒಂದು 10 to 15 ರೂಪೀಸ್ ಒಂದೊಂದು ಐಟಮ್ ಮೇಲೆ. ಕೆಲವೊಂದು ಐಟಮಲ್ಲಿ ಸೇಮ್ ರೇಟ್ ಇರುತ್ತೆ. ಸೊ ಅದರಿಂದ ನಿಮಗೆ ತುಂಬ ಅರ್ಜೆಂಟ್ ಇದೆ, ಎಲ್ಲರೂ ಫಂಕ್ಷನ್ ಇದೆ ಅಂದಾಗ ನೀವು ಬೈ ಮಾಡಿಬಿಡಿ. ಏನೊಂದು 5 to 10 ರೂಪೀಸ್ಗೆಲ್ಲ ಏನು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಅರ್ಜೆಂಟ್ ಇಲ್ಲ ಅಂದರೆ ಆಫರ್ ಬಿಟ್ಟಾಗ ತೊಗೊಳ್ಳಿ. ಸೊ ಇವಾಗ ಫಸ್ಟು ಪ್ರಾಡಕ್ಟು ನಂಗೆ ತುಂಬ ಇಷ್ಟ ಆಗಿದ್ದು ಫಸ್ಟ್ ನೋಡಿಸ್ತೀನಿ ನಿಮಗೆ. ಇದು ನಂಗೆ ಸ್ವಲ್ಪ ಇದೆಲ್ಲ ಹುಚ್ಚು. ಬಟ್ ನಮ್ಮ ಅತ್ತೆ ನನ್ನ ಗಂಡ ಏನು ಹೇಳಲ್ಲ, ಇಟ್ಸ್ ಓಕೆ ಅಂತಂತಾರೆ. ಯಾಕಂದರೆ ನಾನು ತೊಗೊಳ್ಳೋ ಬಟ್ಟೆಗಳೆಲ್ಲ ಸ್ವಲ್ಪ ಆದಷ್ಟು ಕಡಿಮೆನೇ ತೊಗೋತೀನಿ. ನಾನು ಅದರಲ್ಲಿ ಸ್ವಲ್ಪ ಸೇವ್ ಮಾಡ್ತೀನಿ. ಅದೇ ದುಡ್ಡು ನಾನು ಈ ಥರ ಬೇರೆ ಏನಾದರೂ ತೊಗೋತೀನಿ ಅದರಿಂದ. ಇದು ರಿಂಗ್ಸು ನೋಡಿ, ಇದೊಂದು ರಿಂಗ್ ಬಿಟ್ಟು ಇದು ಬಂದು ನನ್ನ ಹತ್ರ ಮನೇಲಿ ಇತ್ತು. ಸೊ ನಾನೇ ಇದನ್ನೇ ಸುಮ್ಮನೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ರಿಂಗು ಟೋಟಲ್ 12 ಪೇರ್ಸ್ ಇರುತ್ತೆ. ಗ್ರೀನ್, ಇದು ಕೂಡ ನಂದೇನೆ ಮನೇಲಿ ಇತ್ತು. ಇಷ್ಟು ಗ್ರೀನ್, ರೆಡ್, ವೈಟ್, ಬ್ಲ್ಯಾಕು, ಮಿಕ್ಸ್ ಕಲರು, ಗೋಲ್ಡ್ ಕಲರು, ವೈಟ್ ಕಲರು, ಈ ಥರ ಎಲ್ಲ ಇದೆ ನೋಡಿ. ಸೊ ಇಷ್ಟು ಕಲರ್ಸ್ಗೆ ಜಸ್ಟ್ ಓನ್ಲಿ ನಾನು ಅದಕ್ಕೆ ಬರೆದಿಡ್ಕೊಂಬಿಟ್ಟಿದ್ದೀನಿ 190 ರೂಪೀಸು. ಐ ಥಿಂಕ್ ನಾನು ತೊಗೊಂಡಾಗ ನನಗೊಂದು 180, 175 ಸಮಥಿಂಗ್ ಬಿತ್ತು ಅನಿಸುತ್ತೆ. ಯಾಕಂದರೆ ಆಫರ್ ಇತ್ತು. ಪ್ಲಸ್ ಇನ್ನೊಂದು ನಾನು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಇದರಿಂದ. 190 ರೂಪೀಸು. ನೀವು ಬೇಕಾದ್ರೆ ಜಯನಗರಲ್ಲಿ ಎಲ್ಲಾದರೂ ಹೋಗಿ ಕೇಳಿ, ಒಂದು ರಿಂಗಿಗೆ 50 ರೂಪಾಯಿ ಇರುತ್ತೆ. 50, 100, 150, 200 4ಕ್ಕೆ ಮುಗ್ದೋಯ್ತು. ಇನ್ನೂ ನಿಮಗೆ 1, 2, 3, 4, 5, 6, 7, 8 ಉಂಗುರ ಎಕ್ಸ್ಟ್ರಾ ಸಿಗುತ್ತೆ. ನೀವು ಹಂಗೆ ಲೆಕ್ಕ ಹಾಕ್ಕೊಂಡು ಚಿಕ್ಕಪೇಟೆಲಿ ಲೆಕ್ಕ ಹಾಕ್ಕೊಂಡ್ರು ಕೂಡ ಅಟ್ಲೀಸ್ಟ್ 5 ಉಂಗುರನಾದ್ರು ಬರುತ್ತೆ 200 ರೂಪಾಯಿಗೆ. ಬಟ್ ನಿಮ್ಗೆ ಇನ್ನೂ 7 ಉಂಗುರ ಸೇವ್ ಆಗುತ್ತಲ್ವಾ. ಅದಕ್ಕೆ ನೀವು ಆನ್ಲೈನಲ್ಲಿ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. ಮೋಸ ಇಲ್ಲ ನೋಡಿ. ಅದು ಬೇರೆ ಡಿಸೈನು, ಬೇರೆ ಕಲರು, ಪ್ಯಾಟ್ರನ್ನಲ್ಲಿದೆ. ನಾನು ಇನ್ನು ಮುಂದೆ ಎಲ್ಲರೂ ವೆಸ್ಟರ್ನ್ ಅಂದರೆ ಪಾರ್ಟಿ ವೇರ್ ಈ ಥರ ಏನಾರು ಹಾಕೊಂಡು ಹೋಗ್ತೀನಿ ಅಂದರೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ನನಗೆ ಸ್ವಲ್ಪ ತುಂಬ ಇಷ್ಟ ಹಿಂಗೆಲ್ಲ. ಮತ್ತು ಇನ್ನೊಂದು ತೊಗೊಂಡ್ರೆ ಒಂದೊಂದು ಕಡೆ ಇಟ್ಬಿಡ್ತಾ ಇದೆ. ಮಿಸ್ ಕೂಡ ಆಗ್ತಾಯಿತ್ತು. ಇವಾಗ ಮಿಸ್ ಕೂಡ ಆಗಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇದನ್ನು 5 out of 5 ಕೊಡ್ತೀನಿ. ನಂಗೆ ತುಂಬಾ ಇಷ್ಟ ಆಯಿತು. 5 ಸ್ಟಾರ್ ಅಂತ ಕೊಡ್ತಾರಲ್ಲ, ಸೊ 5 ಸ್ಟಾರ್ ಕೊಡ್ತೀನಿ. ಸಿಕ್ಕಾಪಟ್ಟೆ ಎಷ್ಟಿತ್ತು, 190 ರೂಪೀಸ್ ನೀವು ಆರಾಮಾಗಿ ತೊಗೋಬೋದು. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೊಂದು 12 ರೂಪಾಯಿ 13 ರೂಪಾಯಿ ಕಡಿಮೆ ಆಗುತ್ತೆ. ತಗೊಳ್ಳಿ. ನೆಕ್ಸ್ಟು ಚಿಲ್ಡ್ರನ್ಸ್ ಬ್ಯಾಗ್ ನೋಡಿಸ್ತೀನಿ. ನಾನೊಂದು ಬ್ಯಾಗ್ ತೊಗೊಂಡಿದ್ದೆ ನಮ್ಮ ಅಕ್ಕನ ಮಗಳು ಆಫ್ ಸ್ಯಾರಿ ಫಂಕ್ಷನ್ ಟೈಮಲ್ಲಿ ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ನಂಗೆ ಅದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು. ಅದು ಬಂದು 165 ರೂಪೀಸ್ ಏನೋ ಈ ಥರ. ಬಟ್ ಬ್ಲ್ಯಾಕ್ ಕಲರ್, ಅದು ಈ ಥರ ಬ್ಲ್ಯಾಕ್ ಕಲರಲ್ಲಿ ರೋಡೆ ಚೈನ್ ಕೊಡ್ತಾರೆ. ಸೇಮ್ ಟು ಸೇಮ್ ಅಂದರೆ ಸೇಮ್, ನೋ ಚೇಂಜಸ್. ಈ ಥರ ಚೈನ್ ಇರುತ್ತೆ. ಸ್ಲಿಂಗ್ ಬ್ಯಾಗ್ ಥರ ಚೈನ್ ಹಾಕೋಬೋದು. ಒಳಗಡೆ ಹಿಂಗೆ ಎಂಟಿ ಇರುತ್ತೆ. ಇದು ಏನೋ ಹೇಳ್ತಾರಲ್ಲಪ್ಪ, ಇದಕ್ಕೆ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಇದು ಕ್ವಾಲಿಟಿ ಆ ಥರ. ಬಟ್ ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ. ಇದು ನೋಡಿ, ಹಿಂಗೆ ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ದೆ. ಬಟ್ ಏನು ಒಂದೇ ಒಂದು ಚೇಂಜ್ ಅಂದರೆ, ಇಲ್ಲಿ ಬಟರ್ಫ್ಲೈ ಇತ್ತು, ಇಲ್ಲೊಂದೇನೋ ಬೇರೆ ಹೂ ಥರ ಇತ್ತು ಅದು. ಸೊ 165 ರೂಪೀಸು. ಅದು ನನ್ನ ಅಕ್ಕನ ಮಗಳು ತುಂಬ ಇಷ್ಟಪಟ್ಲು ಅಂದ್ಬಿಟ್ಟು ನಾನು ಅದನ್ನು ಅವಳಿಗೆ ಅಲ್ಲೇ ಕೊಟ್ಬಿಟ್ಟೆ ನನ್ನ ಫಂಕ್ಷನ್ ಹಾಲಲ್ಲಿ. ಬಟ್ ಆಮೇಲೆ ತುಂಬಾ ತಿರ್ಗಾ ಡಿಮಾರ್ಟ್ಗೆ ಎದ್ಕೊ ಹೋದ್ವಿ. ಅವಾಗ ನೋಡಿದ್ವಿ, ನನಗೆ ಬ್ಲ್ಯಾಕೇ ಬೇಕಿತ್ತು. ಬೇರೆ ಕಲರ್ಸ್ ಎಲ್ಲ ಇತ್ತು. ಬ್ಲ್ಯಾಕ್ ಒಂದು ಮಗು ಹಿಡ್ಕೊಂಡ್ಬಿಟ್ಟಿತ್ತು. ಅಂದರೆ ಆ ಮಗು ಹಾಕ್ಕೊಂಡೇ ಇತ್ತು, ತೆಗಿಲೇ ಇಲ್ಲ ಬಿಲ್ಲಿಂಗ್ ಸೆಕ್ಷನ್ವರೆಗೂ. ಮಗು ಮೇಲೆ ಕಂಡಿತ್ತು ನನಗಂತೂ. ಬಟ್ ಕೊಟ್ಟಿಲ್ಲ. ಆಮೇಲೆ ಒಂದಿನ ಯಾವಾಗೋ ಮೀಶೋಲ್ಲಿ ನಾನು ಸರ್ಚ್ ಮಾಡೋವಾಗ 2ಕ್ಕೆ 200 ಅಂತ ಇತ್ತು. ಬ್ಲ್ಯಾಕ್ ಆ್ಯಂಡ್ ರೆಡ್ ಅಂತ. ರೆಡ್ ಕೂಡ ತುಂಬ ಚೆನ್ನಾಗಿರುತ್ತಲ್ವ, ಅದರಿಂದ ನಾನು
ಒಂದು ರೆಡ್ ಮತ್ತು ಒಂದು ಬ್ಲ್ಯಾಕ್ ತೊಗೊಂಡೆ. ಬಟ್ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ಅದು ಬಂದಾಗ ಒಂದು ಆರೆಂಜು ಮತ್ತು ಒಂದು ರೆಡ್ ಬಂದುಬಿಡ್ತು. ನಂಗೆ ಆರೆಂಜ್ ಅಷ್ಟು ಇಷ್ಟ ಆಗ್ತಿಲ್ಲ, ರೆಡ್ ಇಷ್ಟ ಆಯಿತು. ಸೊ ಅಂದರೆ ನನಗೆ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕೊಳ್ಳೋಕ್ಕೆ. ನೋಡೋಣ, ಗಿಫ್ಟ್ ಮಾಡೋಣ ಮಕ್ಳುಗಳಿಗೆ. ಅಮ್ಮನ ಕೊಟ್ಟೆ ತಾನೇ ತೊಗೊಂಡಿದ್ದೀನಿ, ಬರ್ಡೇ ಗಿಡೇ ಬಂದಾಗ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಳಿಗೆ ಯಾವ ಕಲರ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ, ಬಟ್ ನಮಗೆ ಆರೆಂಜ್ ಅಷ್ಟು ಚೆನ್ನಾಗಿ ಕಾಣೋಲ್ಲ. ರೆಡ್ಡು ನಾನು ಡಿಮಾರ್ಟಲ್ಲೇ ತೊಗೊಳ್ಳೋಣ ಅಂತಿದ್ದೀನಿ. ಬಟ್ 5 ಔಟ್ ಆಫ್ 5 200 ರುಪೀಸ್ಗೆ 2, ಅಂದರೆ 100 ಬಿತ್ತು. ಇನ್ನೂ ಕಡಿಮೆ ಬೀಳುತ್ತೆ, ನೀವು ವೆಯ್ಟ್ ಮಾಡ್ತಾರೆ ಇದನ್ನು, ನಿಮಗೆ ಒಂದು 180ಗೆಲ್ಲ ಬೀಳುತ್ತೆ. ಯಾಕೋ ಗೊತ್ತಿಲ್ಲ, ರೆಕಾರ್ಡಿಂಗ್ ಅಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ನನಗೆ ಅದನ್ನು ಮುಖ ನೋಡ್ಕೊಂಡು ವಿಡಿಯೋ ಮಾಡಿದ್ರೇ ಅಡ್ಜಸ್ಟ್ ಆಗೋದು. ಬಟ್ ಅದರಲ್ಲಿ ಇದಕ್ಕಿದ್ದಂಗೆ ಹಿಂಗೆ ಆಗಿಬಿಡುತ್ತೆ. ಅದಕ್ಕೆ ಅವಾಗ ಹಿಂಗೆ ಪ್ರೆಸ್ ಮಾಡ್ತೀನಿ ಅನ್ಕೋಬೇಡಿ ಹೊಸ ಫೋನಲ್ಲಿ. ಸೊ 200, ಬಟ್ ಇವಾಗ ನೋಡಿಸ್ತಾ ಇರೋದು. ನಾನು ತೊಗೊಂಡಾಗ 180 170 ಬಿದ್ದಿತ್ತು. ನೋಡ್ಕೊಂಡು ತೊಗೊಳ್ಳಿ, ಸೂಪರ್ ಆಗಿದೆ. ಯಾರಿಗಾರು ಮಕ್ಳಿಗೆ ಗಿಫ್ಟ್ ಕೊಡೋದಿದ್ರಲ್ಲ, ನಿಮ್ಮ ಮನೇಲೆ ಮಕ್ಳಿದ್ರೆ ತೊಗೋಬೋದು. ಕಾಂಬೋ ಆಫರಲ್ಲಿ ತೊಗೊಂಡಿದ್ದೆ. ನೆಕ್ಸ್ಟು ಇನ್ನೊಂದು ಬ್ಯಾಗು ನನಗೆ ಪರ್ಸ್ನಲ್ ಯೂಸ್ಗೆ ಅಂತ ನಾನು ಒಂದು ತಿಂಗಳಿಂದೆ ಅನ್ಯಾಯವಾಗಿ ಒಂದು ಬ್ಯಾಗ್ ತೆಗೆದಾಕ್ಬಿಟ್ಟೆ. ಆ ಸ್ಟೋರಿ ಯಾಕೆ ಬೇಕು ಬಿಡಿ. ಸೊ ಇದೇ ಥರ ವೈಟು ಸ್ಲಿಂಗ್ ಬ್ಯಾಗ್ ನನ್ನ ಹತ್ರ ಇತ್ತು. ಬಟ್ ಅದಕ್ಕೆ ಚೈನ್ ಇತ್ತು, ಗೋಲ್ಡ್ ಚೈನು ಚೆನ್ನಾಗಿತ್ತು. ಒಂದು 4 ವರ್ಷ ಉಜ್ಜಿದೆ ಚೆನ್ನಾಗಿ ಬೆಳೆಸಿ ಅದನ್ನು. ಬಟ್ ಅದರೊಳಗಡೆ ಒಂದು ಆಧಾರ್ ಕಾರ್ಡ್ ಇತ್ತು, ಒಂದು 20 ರೂಪಾಯಿ 30 ರೂಪಾಯಿ ಕಾಸಿತ್ತು, ಪ್ಲಸ್ 100 ರೂಪಾಯಿ ಚೇಂಜ್ ಇತ್ತು. ಒಂದು ಸಾಲ್ಸಾ ಅಂತ ಜೂಡಿಯೋದೊಂದು ಪರ್ಫ್ಯೂಮು ಜಸ್ಟ್ ಅರ್ಧ ಯೂಸ್ ಮಾಡಿದ್ದೆ, ಅದಿತ್ತು. ಚಿಕ್ಕಪೇಟೆಗೆ ಹೋದಾಗ ನಾನು ಬೆಳೆಸಿ ಡುಮಾರು ಮಾಡಿ ಕಳ್ದಾಕ್ಬಿಟ್ಟಿದ್ದೀನಿ, ಸಿಗಲಿಲ್ಲ. ಸೊ ತಿರ್ಗಾ ಮತ್ತೆ ಮೀಶೋಲಿ ವೈಟ್ ತೊಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತೊಗೊಂಡೆ. ಇದು ಡಿಫ್ರೆಂಟ್ ಆಗಿದೆ, ಹಿಂಗೆ ಹಾಕ್ಕೊಂಡು ಜಸ್ಟ್ ಹಿಂಗೆ ಹೋಗ್ಬೋದು. ತುಂಬ ಸೂಪರಾಗಿ ಕಾಣಿಸುತ್ತೆ. ಜೀನ್ಸ್ ಮೇಲೆ, ಕುರ್ತಾ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಇಲ್ಲ ಅಂದರೆ ನೀವು ಆರಾಮಾಗೆ ಹೀಗೆ ಕೂಡ ಇಟ್ಕೋಬೋದು. ಹೀಗೆ ಇದಕ್ಕಿಂತ ನಂಗೆ ಹೀಗೆ ತುಂಬ ಇಷ್ಟ ಆಯಿತು, ಹಿಂಗೆ ಹಾಕೊಂಡು ಹೋಗೋದು ಸೂಪರಾಗಿದೆ ಅಲ್ವಾ. ಸೊ ಇದರಲ್ಲಿ ನಿಮಗೆ ಬ್ಲ್ಯಾಕ್, ವೈಟ್, ಹಾಗೇ ಪಿಂಕ್, ಪೀಚ್ ಥರ ಪಿಂಕು, ಆಮೇಲೆ ಡಾರ್ಕ್ ಗ್ರೀನು, ಈ ವಿಳೆದೆಲೆ ಡಾರ್ಕ್ ವಿಳೆದೆಲೆ ಬರುತ್ತೆ ಗೊತ್ತಾ, ಬಲ್ತಿರೋ ಥರ ಏನೋ ಆ ಥರ ಡಾರ್ಕ್ ಗ್ರೀನು 4 ಕಲರ್ ಇತ್ತು. ನಾನು ಇದು 1 ಕಲರ್ ತೊಗೊಂಡೆ. ಆ್ಯಕ್ಚುಲಿ ಇದು 106 ಏನೋ ಇತ್ತು, 106 110 ಏನೋ ಇತ್ತು. ನನಗೆ ಆನ್ಲೈನ್ ಪೇಮೆಂಟು ಅದು ಇದು ಎಲ್ಲ ಮಂಡಂಗಟ್ಟಿ ಸೇರಿ ಬರೀ 100 ರೂಪಾಯಿಗೆ ಬಿತ್ತು. ಬಟ್ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಸುಮ್ಮನೆ ಸಿಂಪಲ್ಲಾಗಿ ಹಿಂಗೆ ಹೋಗಿ ಬರ್ತೀವಿ ಅಂದರೆ ನಮಗೆ ನಾವೇನು ತುಂಬ್ಕೊಳ್ಳಲ್ಲ ಜಾಸ್ತಿ. ಮಗು ಆಗಿರೋರಿಗೆ ಸ್ವಲ್ಪ ಕಷ್ಟ, ಎಲ್ಲ ದೊಡ್ಡ ಬ್ಯಾಗೆ ತೊಗೋಬೇಕು. ಅವಾಗ ನೋಡೋಣ ಮುಂದೆ ಫ್ಯೂಚರ್ಗೆ. ಬಟ್ ಈಗ ಸದ್ಯಕ್ಕೆ ನನಗೆ ಇದು ತುಂಬ ಇಷ್ಟ ಆಯಿತು. ಇದು ಕೂಡ 5 ಔಟ್ ಆಫ್ 5 ಕೊಡ್ತೀನಿ, ಆರಾಮಾಗಿ ತೊಗೋಬೋದು. ಬಟ್ ಇನ್ನೊಂದು ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಇದು ಮೀಶೋ ಹಾಲೆ, ಬಟ್ ಮೀಶೋದವ್ರಿಗೆ ಕೊಡಬೇಕು. ಶಾಪ್ಸಿಲಿ ಕಾಂಬೋ ಆಫರಲ್ಲಿ ಇದನ್ನು ಸ್ವಲ್ಪ ಕಡಿಮೆಗಿದೆ. ಬೇಕಿದ್ರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ಬೇಕು ಅಂದರೆ ನೀವು ಶಾಪ್ಸಿಲಿ ಕಾಂಬೋ ಆಫರಲ್ಲಿ ತೊಗೋಬೋದು. ನಾನೀಗ ಬುಕ್ ಮಾಡ್ತಾಯಿದ್ದೀನಿ, ನೋಡಿ ಅದರಲ್ಲೂ ಕೂಡ ನೋಡಿ. ನಿಮಗೆ ಇಲ್ಲ ಬೇಡ ವೈಟ್ ಒಂದೇ ಸಾಕು ಅಂದರೆ ನೀವು ಮೀಶೋಲಿ ತೊಗೋಬೋದು. ನೋಡಿ ಚೆನ್ನಾಗಿದೆ. 3 ಆಯ್ತಲ್ಲ. ನೆಕ್ಸ್ಟ್ ಇದು ತುಂಬ ಇಷ್ಟಪಟ್ಟು ತೊಗೊಂಡೆ, ಚೆನ್ನಾಗಿದೆ. ಬಟ್ ಡ್ಯಾಮೇಜ್ ಆಗೋಗಿದೆ. ಡ್ಯಾಮೇಜ್ ಆಗಿರೋದು ಯಾಕೆ ತೊಗೋಬೇಕು, ಕೊಡೋ ಕಾಸು ಕೊಟ್ಬಿಟ್ಟು ಅಂದ್ಬಿಟ್ಟು ನಾನು ರಿಟರ್ನ್ಗೆ ಹಾಕಿದ್ದೀನಿ. ಬಟ್ ಯಾವಾಗಲೂ ಹಿಂಗೆ ಮಾಡ್ತಿರಲಿಲ್ಲ ಮೀಶೋದವರು, ಈ ಸಲ ಯಾಕೋ ರಿಟರ್ನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಚೆನ್ನಾಗಿರೋ ಐಟಮ್ನ ರಿಟರ್ನ್ ಮಾಡಿದಾಗ ಅಕ್ಸೆಪ್ಟ್ ಮಾಡಿದ್ರೆ ಓಕೆ, ಬಟ್ ಚೆನ್ನಾಗಿಲ್ದಿರೋ ಐಟಮ್ನ ರಿಟರ್ನ್ಗೆ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಕೋಪ ಬರುತ್ತೆ. ಸುಮಾರು ಸಲ ನಾನು ರಿಟರ್ನ್ ಮಾಡಿದ್ದೀನಿ, ಎಕ್ಸ್ಚೇಂಜ್ ಮಾಡಿದ್ದೀನಿ. ಈ ಸಲ ಮಾತ್ರ ಯಾಕೋ ಇದು ಮಾಡಿದ್ದಾರೆ. ನೋಡಿ ಹಿಂಗೆ ಕಟ್ಟಾಗ್ಬಿಟ್ಟಿದೆ ನೋಡಿ. ನೋಡಿ ಹಿಂಗೆ ಬರಬೇಕು ವೆಲ್ಕಮ್ ಅಂತ. ಇದು ಕ್ವಾಲಿಟಿ ನಾನು ಮಸ್ತಾಗಿದೆ ಅಂತ ಹೇಳೋಕ್ಕಾಗಲ್ಲ. ಹೀಗೆ ಬರಬೇಕು ವೆಲ್ಕಮ್ ಅಂತ, ಬಟ್ ಹಿಂಗೆ ಕಟ್ಟಾಗ್ಬಿಟ್ಟಿದೆ ಹಿಂಗೆ. ಸೊ ಇದನ್ನು ನಾನು ಹೆಂಗೆ ಯೂಸ್ ಮಾಡಲಿ, ಗಮ್ಮಾಕಿ ಅಣಿಸ್ಬೋದು. ಬಟ್ ಕೊಡೋ ಕಾಸು ಕೊಟ್ಬಿಟ್ಟು ಎಂತಕ್ಕೆ ಅಂದ್ಬಿಟ್ಟು ಇದು ಈ ಥರ ರಟ್ಟು ಅಂತ ದೊಡ್ಡ ಒಳ್ಳೆ ಕ್ವಾಲಿಟಿ ರಟ್ಟು ಅಂತ ಏನಿಲ್ಲ. ಬಟ್ 100 ರೂಪಾಯಿ ಇದು 106, ನನಗೆ 100 ರುಪೀಸ್ಗೇನೋ ಸಿಕ್ತು ಅನಿಸುತ್ತೆ. ಸೊ ನೋಡಿ ಇದನ್ನು ಬೇಕಿದ್ರೆ ಬೈ ಮಾಡಿ. ಎಲ್ರಿಗೂ ಹಿಂಗೆ ಬರುತ್ತೆ ಅಂತಲ್ಲ, ಕೆಲವರಿಗೆಲ್ಲ ಚೆನ್ನಾಗಿ ಬರ್ಬೋದು. ನನ್ನ ಮನೆ ಡೋರ್ ಪಕ್ಕ ಹಾಕೋಣ ಅಂತಿದ್ದೆ ಎಂಟ್ರಿಯಲ್ಲಿ, ವೆಲ್ಕಮ್ ಟು ಅವರ್ ಹೋಮ್ ಅಂತ. ಬಟ್ ಕಟ್ಟಾಗಿದೆ. ನೋಡೋಣ ಅಕಸ್ಮಾತ್ ವಾಪಸ್ ತೊಗೊಂಡ್ಲಂದ್ರೆ ನಾವೇನಾದ್ರು ಪ್ಲ್ಯಾನ್ ಮಾಡಿ ಅಂಟಿಸ್ಬಿಟ್ಟು ಟ್ರೈ ಮಾಡ್ಬೇಕು ಅನ್ಸುತ್ತೆ. ಗೊತ್ತಿಲ್ಲ ಯಾಕೆ ತೊಗೋತಾ ಇಲ್ಲ ಅಂತ. ನೋಡಿ ಹಿಂಗಾಗ್ಬಿಟ್ಟಿದೆ. ಸೊ ಇದು ನೋಡಿ ಬೇಕಾದ್ರೆ ತೊಗೊಳ್ಳಿ.
ನನಗೆ ಇದಕ್ಕೆ 100 ರೂಪಾಯಿಗೆ 5 ಸ್ಟಾರ್ ಕೊಡ್ಬೋದು, ಬಟ್ ಕಟ್ಟಾಗಿ ಹೋಗೋರಿಗೆ ಬರೀ 3 ಸ್ಟಾರ್ ಇಲ್ಲ 2 ಸ್ಟಾರ್ ಕೊಡ್ತೀನಿ ಅಷ್ಟೇ. ಇದು 106. ನೆಕ್ಸ್ಟ್ ಬಂದರೆ ಇದನ್ನು ತೆಗೆದು 2 ಸಲ ಹಾಕ್ಕೊಂಡು ಎಲ್ಲ ಮಾಡಿಬಿಟ್ಟಿದ್ದಾರೆ, ಅದರಿಂದ ನಿಮಗೆ ಪ್ಯಾಕೆಟಲ್ಲಿ ನೋಡ್ಸೋಕ್ಕಾಗ್ತಾಯಿಲ್ಲ. ಇದು ಗೋಲ್ಡು ಸಿಲ್ಕ್ ಶರ್ಟು. ಫಸ್ಟ್ ಟೈಮ್ ಮೆನ್ಗೆ ಅಂತ ನಾವು ಬುಕ್ ಮಾಡಿರೋದು. ಇದು ಬಂದ್ಬಿಟ್ಟು ನಮ್ಮ ಮಾವನಿಗೆ XXL ಮಾಡಿದ್ದೀನಿ. ಬಾಡಿ ಕರೆಕ್ಟಾಗಿ ಆಗ್ತಿತ್ತು, ಬಟ್ ಕೈ ತುಂಬಾ ಲೂಸ್ ಇತ್ತು ಅಂದ್ಬಿಟ್ಟು ನಾವು ಹೊರಗಡೆ ಆಲ್ಟ್ರೇಷನ್ ಮಾಡಿಸಿದ್ದೀವಿ. ಈಗ ನಮ್ಮ ಮಾವನ್ ಕರೆಕ್ಟಾಗಿದೆ, ನಿನ್ನೆ ಹಾಕೊಂಡು ನೋಡಿದ್ರು ಯುಗಾದಿ ಹಬ್ಬಕ್ಕೋಸ್ಕರ ಅಂದ್ಬಿಟ್ಟು. ಚೆನ್ನಾಗಿದೆ. ಜಸ್ಟ್ 336 ರೂಪೀಸು. ನಮಗೊಂದು 320 ಏನೋ ಬಿತ್ತು, ಅದೇ ಆನ್ಲೈನ್ ಪೇಮೆಂಟು ಎಲ್ಲ ಮಾಡಿದ್ದಕ್ಕೆ. ನೋಡಿ ಆಫರ್ ಬಿಟ್ಟಾಗೆಂದ್ರೆ ನಿಮ್ಗೆ ಕಡಿಮೆ ಬಿಡುತ್ತಾ ಅಂತ. ಎಲ್ಲ ಸೈಜಸ್ಸು ಇದೆ. ನಾವು XXL ತೊಗೊಂಡ್ವಿ. ಅಕಸ್ಮಾತ್ XL ತೊಗೊಂಡು ಚಿಕ್ಕದವ್ರ ತಿರುಗಿ ರಿಟರ್ನ್ ಮಾಡಬೇಕಂತ ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ. ಚೂರು ಲೂಸ್ ಇದೆ, ಬಟ್ 330 ರೂಪೀಸ್ಗೆ ಹೇಗಿರಬೇಕು ಕ್ವಾಲಿಟಿ ಆ ಥರ ಇದೆ. ನಿಮ್ಗೇನು ಸೂಪರ್ ಆಗಿರಬೇಕು ಆದರೆ ಮೆತ್ತಿಗಿದೆ, ಸಿಲ್ಕ್ ಥರನೇ ಸೇಮ್ ಟು ಸೇಮ್ ಇದೆ. ಹಾಗಂತ ನಿಮಗೆ ಸೂಪರ್ ಆಗಿರಬೇಕು ಕ್ವಾಲಿಟಿ, ಇನ್ನೂ ಭಾರ ಇರಬೇಕು, ಇನ್ನೂ ಚೆನ್ನಾಗಿರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ರೇಟ್ ಕರೆಕ್ಟಾಗಿದೆ, ಬಟ್ ತುಂಬ ಚೆನ್ನಾಗಿದೆ. ನಮಗಂತೂ ಕೊಟ್ಟಿರೋ ದುಡ್ಡಿಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದೊಂದು ಶರ್ಟು. ನೆಕ್ಸ್ಟು ಅತ್ತೆ ಯೂಶ್ವಲಿ ಯುಗಾದಿ ಹಬ್ಬಕ್ಕೆಲ್ಲ ಸ್ಯಾರಿ ತೊಗೊಳ್ಳೋದು ಇದೆಲ್ಲ ಕಡಿಮೆ. ಯಾವಾಗಾದ್ರೂ ಬೇರೆ ಟೈಮಲ್ಲಿ ಜ್ಞಾನ ಬಂದರೆ ಆ ಥರ ಎಲ್ಲ ಸೀರೆಗಳು ತೊಗೋತಿರ್ತಾರೆ, ಬಟ್ ಹಬ್ಬಕ್ಕೆ ಅಂತಲೇ ಏನು ತೊಗೊಳ್ಳಲ್ಲ. ನಿಮಗೂ ಗೊತ್ತು, ಇದು ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆಲ್ಲ ಹೊಸ ವರ್ಷ, ಹೊಸ ಚಿಗುರು ಒಂಥರ. ನಮಗೆ ಹೊಸ ವರ್ಷನೇ ನಮ್ಗೆ ಅವಾಗ. ಸೊ ಪ್ರತಿಯೊಬ್ಬರು ಹೊಸ ಬಟ್ಟೆ ತೊಗೊಳ್ಳೇಬೇಕು ಅನ್ನೋ ಥರ. ನಿಮ್ಮ ಕೈಲಿ ಏನಾಗುತ್ತೋ ಅದು, ಬಟ್ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದು ಒಂದು ನಂಬಿಕೆ. ಅದರಿಂದ ಅತ್ತೆ ಜಾಸ್ತಿ ನೈಟಿ ತೊಗೋತಾರೆ. ಫಾರ್ ದ ಫಸ್ಟ್ ಟೈಮ್ ನೈಟಿನ ನಾನು ಮೀಶೋಲ್ಲಿ ಬುಕ್ ಮಾಡಿದ್ದೀನಿ. ಕಾಟನ್ ನೈಟಿ ಇದು. ನೋಡಿ ಹಿಂಗೆ ಫುಲ್ ಲಾಂಗ್ ಬರುತ್ತೆ, ಎಲ್ಲ ಕಲರ್ ಎಲ್ಲ ಫುಲ್ ಹಿಂಗೆ ಬರುತ್ತೆ. ಯೂಶ್ವಲಿ ಅತ್ತೆಗೆ ಎಲ್ಲೇ ನೈಟಿ ತೊಗೊಳಕ್ಕೆ ಹೋದ್ರೂ ನೈಟಿ ಎಲ್ಲ ದೊಡ್ಡ ದೊಡ್ಡ ಸೈಜೇ ಸಿಗ್ತಾಯಿತ್ತು. ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೊತಾ ಇದ್ರು. ಈ ಸೀರೆ ನಾನು ಪ್ಲ್ಯಾನ್ ಮಾಡಿ XL ಬುಕ್ ಮಾಡಿದೆ. ಬಾಡಿ ಎಲ್ಲ ಕರೆಕ್ಟಾಗಿದೆ, ಹ್ಯಾಂಡ್ ಮಾತ್ರ ಲೂಸ್ ಇದೆ, ಆಲ್ಟ್ರೇಷನ್ ಮಾಡಬೇಕು. ಒಂದು ಡಾರ್ಕ್ ಬ್ಲೂ, ನೋಡೋಕ್ಕೆ ಬ್ಲ್ಯಾಕ್ ಥರ ಕಾಣುತ್ತೆ. ಇನ್ನೊಂದು ಪಿಂಕ್ ವಿತ್ ರೆಡ್, ಎರಡು ಕಾಂಬೋ ಆಫರ್ ಎಲ್ಲ ತೊಗೊಂಡಿದ್ದು. ಸಾರಿ, 350 ರೂಪೀಸು. ಇದು ನೈಟಿ ಬಂದುಬಿಟ್ಟು ನಂಗೆ 316 ಬಿತ್ತು. ಒಂದು 316 ಬಿತ್ತು ನನಗೆ. ನಾನು ಆನ್ಲೈನ್ ಪೇಮೆಂಟು ಆಫರ್ ಎಲ್ಲ ಬಿಟ್ಟೆ. ನೋಡಿ ನೀವು 14ನೇ ತಾರೀಕು ಆಫರ್ ಬಿಡ್ತಾ ಇದ್ದಾರೆ. 14ಕ್ಕೆ ಆಫರ್ ಬಿಡ್ತಿದ್ದಾರೆ ಮೀಶೋಲಿ. ಅವತ್ತು ಚೆಕ್ ಮಾಡಿ ಬೇಕಾದ್ರೆ ತೊಗೋಬೋದು. ಕಾಟನ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಲಾಸ್ಟ್ ಅಂತಲ್ಲ, ಇನ್ನೂ ಒಂದಿದೆ, ನೋಡಿಸ್ಬಿಡ್ತೀನಿ. ಆದರೆ ಇದನ್ನು ಇಬ್ಬರು ಮೀಶೋಲಿ ಹಾಕೊಂಡು ತೋರಿಸಿದ್ರು. ಒಬ್ರು ತೆಲುಗು ಅವರು, ಇನ್ನೊಬ್ರು ನಮ್ಮ ಕನ್ನಡದವ್ರೇನೆ ಯೂಟ್ಯೂಬ್ ಚಾನಲ್ ನೋಡಿಸಿದ್ರು. ಈ ಕಲರ್ ನನ್ನ ಹತ್ರ ಇದೆ, ಬೇರೆ ಡ್ರೆಸ್ ಇದೆ, ಬಟ್ ಈ ಥರ ಇರಲಿಲ್ಲ. ಏನು ಮಾಡೋದು, ಎಷ್ಟು ನೋಡಿದ್ರು ಎಲ್ಲ ಕಲರು ಇದೆ. ಹಂಗೆ ಅಂದ್ಕೊಂಡು ನೋಡಿದ್ರೆ ಬಟ್ಟೆನೇ ತೊಗೊಳಕ್ಕಾಗಲ್ಲ ಅಲ್ವಾ. ಅದರಿಂದ ಇದ್ರೂ ಇರಲಿ ಬಿಡಪ್ಪ, ರಿಪೀಟ್ ಕಲರ್ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದು ಲಾಂಗ್ ಗೌನು. ಫುಲ್ ಲಾಂಗ್ ಅಂದರೆ ಲಾಂಗು ನೋಡಿಸ್ತೀನಿ ನೋಡಿ. ಹೀಗೆ ಬರುತ್ತೆ ಫುಲ್ ಲಾಂಗು. ನನಗೆ ಬಂದು ನೆಲ ಟಚ್ ಆಗಲ್ಲ, ಬಟ್ ಕಾಲು ಚೆನ್ ಹಾಕಿದ್ರೆ ಕಾಲು ಚೆನ್ ಕೂಡ ಕಾಣಲ್ಲ. ಹಿಂದೆಗಡೆ ನೋಡಿ ಈ ಥರ ಡೋರಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಹ್ಯಾಂಡಲ್ ಎಲ್ಲ ಈ ಥರ ಪರ್ಲ್ ಅಣಿಸಿಲ್ಲ, ಏನೋ ಗುಂಪಿನ ಥರ ಯಾವುದೋ ಒಂದರಲ್ಲಿ ಸಮಥಿಂಗಲ್ಲಿ ಏನೋ ಮಾಡಿದ್ದಾರೆ. ಬೀಳಲ್ಲ ಇದು. ಈ ಥರ ಪರ್ಲ್ ಇದೆ, ಈ ಕಡೆ ಕೈಗೂ ಪರ್ಲ್ ಇದೆ. ಫುಲ್ ಲಾಂಗ್ ಸ್ಲೀವ್ಸು. ಇದಕ್ಕೆ ಒಳಗಡೆ ಲೈನಿಂಗ್ ಇರಲ್ಲ. ಫ್ರಂಟಲ್ಲಿ ಪಿಂಕ್ ಮತ್ತು ಪಿಂಕು ಗೋಲ್ಡಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಇಲ್ಲಿವರೆಗೂ. ಮುಂದೆಗಡೆಲ್ಲ ಸೇಮ್ ನಾರ್ಮಲ್ ಪರ್ಲ್ ಇದೆ. ತುಂಬ ಚೆನ್ನಾಗಿದೆ, ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಸ್ಟೈಲ್ ಮಾಡ್ಬೋದು. ನನಗೆ ಎಮ್ಮೆ ಆಗ್ತಾಯಿತ್ತು, ಬಟ್ ಸಮ್ಟೈಮ್ಸ್ ಕೆಲವೊಂದು ಡ್ರೆಸ್ ಎಲ್ಲ ಟೈಟ್ ಆಗಿಬಿಡುತ್ತೆ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಲಾರ್ಜ್ ತೊಗೊಂಡೆ. ನೋಡಿದ್ರೆ ನಂಗೆ ಒಂದು ಸ್ವಲ್ಪ ಲೂಸ್ ಇತ್ತು. ತಿರ್ಗಾ ಏನು ರಿಟರ್ನ್ ಮಾಡೋದು ಅಂದ್ಬಿಟ್ಟು ನಾನು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ಇದು ದುಪ್ಪಟ್ಟ ಕೊಡ್ತಾರೆ, ಅದು ಇನ್ನೂ ಚೆನ್ನಾಗಿದೆ. ಇದಕ್ಕೆ ನೀವು ಇದೇ ಕಲರ್ ಡಾರ್ಕ್ ಪ್ಯಾಂಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಕಾಣಲ್ಲ. ಇಲ್ಲ ಅಂದರೆ ನೀವು ಈ ಥರ ಪಿಂಕ್ ಕಲರ್ ಹಾಕೋಬೋದು. ಇದು ದುಪ್ಪಟ್ಟ. ನೋಡಿ ದುಪ್ಪಟ್ಟ ಲಾಂಗ್ ಇದೆ. ದುಪ್ಪಟ್ಟ ಅಷ್ಟು ಶಾರ್ಟ್ ಇದೆ ಅಂತೇನಿಲ್ಲ. ಹಿಂಗೆ ಹಾಕ್ಕೊಂಡು
ಕರೆಕ್ಟಾಗಿದೆ. ನೀವು ಹಿಂಗೆ ಹಾಕೊಂಡ್ರೆ ನೀವು ಹೀಗೆ ಹಾಕೊಂಡು ಅದನ್ನ ಲಾಂಗ್ ಡ್ರೆಸ್ ಹಾಕೊಂಡು ಪಿನ್ ಮಾಡ್ಕೊಂಡ್ಬಿಟ್ರೆ ಬಳೆ ಇದೆಲ್ಲ ಏನು ಬೇಕಾಗಿಲ್ಲ. ಒಂದು ಒಳ್ಳೆ ಗ್ರ್ಯಾಂಡ್ ಆಗಿರೋ ಜುಮ್ಕಿ, ಇಲ್ಲ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ನಿಮ್ಗೆ ಇಷ್ಟ ಆಗೋ ಥರ, ಇಲ್ಲ ಪಿಂಕ್ ಹಾಕೋಬೋದು, ಇಲ್ಲಾಂದ್ರೆ ಗ್ರೀನೇ ಹಾಕೋಬೋದು, ಗೋಲ್ಡ್ ವಿತ್ ಗ್ರೀನು. ಈ ಥರ ನೀವು ಪ್ಲ್ಯಾನ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಪ್ರೈಸ್ ಬಂದು ಈಗ ಸದ್ಯಕ್ಕೆ ತೋರಿಸ್ತಿರೋದು ನಾನು ನಿಮಗೆ ವಿಡಿಯೋ ಮಾಡೋಕ್ಕೆ ಮುಂಚೆ ನಾನು ಬರ್ಕೊಂಡಿದ್ದೀನಿ 431. ಬಟ್ ನಾನು ತೊಗೊಂಡಿದ್ದು 399 ರುಪೀಸ್ಗೆ. ಸಮ್ಟೈಮ್ಸು ಮೊನ್ನೆ ನಾನು ತೊಗೊಂಡಿದ್ದು ನೆಕ್ಸ್ಟ್ ಡೇ 446 ರುಪೀಸ್ ತೋರಿಸ್ತಿತ್ತು. ಇವತ್ತು 431 ನೋಡಿಸ್ತಾ ಇದೆ. 431 ಅಂದ್ರೆ ನಿಮಗೆ 399 ರುಪೀಸ್ ಸಿಗುತ್ತೆ ಇವಾಗ. ಅಲ್ಲ 16 ನೋಡಿ ಅವತ್ತು 16ನೇ ತಾರೀಕು ಎಷ್ಟು ಬೀಳುತ್ತೆ ಅಂತ. ಬಟ್ ನಂಗೆ 399ಗೆ ಬಿತ್ತು. ಲಾಂಗ್ ಗೌನು ವಿತ್ ಈ ದುಪ್ಪಟ್ಟ ಎರಡು ಸೇರಿ. ಇದನ್ನ ಯುಗಾದಿ ಹಬ್ಬಕ್ಕೆ ಹಾಕೋಬೇಕು ಅಂತಿದ್ದೀನಿ. ಎಂತ ಹಿಂಗಾಗುತ್ತೆ, ಇದನ್ನ ಯುಗಾದಿ ಹಬ್ಬಕ್ಕೆ ಹಾಕೋಬೇಕು ಅಂತಿದ್ದೀನಿ. ತುಂಬಾ ಚೆನ್ನಾಗಿದೆ. 5 ಸ್ಟಾರ್. ನೀವು ಬೇಕಾದ್ರೆ ತೊಗೋಬೋದು. ಆ ಅಮೌಂಟ್ಗೆ ಇದು ಸೂಪರ್ ಆಗಿದೆ. ಸಾಕು ಒಂದ್ಸಲಿ ಹಾಕೊಂಡ್ರೆ ಮತ್ತೆ ಹಾಕೊಳ್ಳೋಕೆ ಅಷ್ಟು ಇಷ್ಟನೇ ಆಗಲ್ಲ. ಅದಕ್ಕೆ ಇಂತಕ್ಕೆ ಬ್ರ್ಯಾಂಡೆಡು ಮಿಂತ್ರಾದಲ್ಲಿ ಇಷ್ಟು ಕಾಸ್ಟ್ಲಿ ಎಲ್ಲ ಹಾಕೋಬೇಕು. ಅವ್ರ ದುಡ್ಡಿದ್ರೆ ಅವ್ರು ತಕ್ಕನಂಗೆ ಅವ್ರು ಹಾಕೊಳ್ಳಿ. ಬಟ್ ನಮ್ಮ ಹತ್ರ ಇರೋ ದುಡ್ಡಿಗೆ ತಕ್ಕನಂಗೆ ನಾನು ಬಟ್ಟೆ ತೊಗೋತೀನಿ. ನೆಕ್ಸ್ಟ್ ಲಾಸ್ಟ್ ಒನ್ನು ನನಗೆ ಸಿಗ್ತಾ ಇಲ್ಲ, ಅದಕ್ಕೆ ನೋಡಿಸ್ತಾ ಇದ್ದೀನಿ ನೋಡಿ. ಇದು ಪಿಲ್ಲೋ ಕವರು. ಸೊ ಬ್ಯಾಕ್ ಸೈಡ್ ಹೀಗೆ ಬರುತ್ತೆ. ನಮ್ಮ ಪಿಲ್ಲೋಗೆ ಆಲ್ರೆಡಿ ಹಾಕಿದ್ದೀನಿ. ಜಿಪ್ ಬರುತ್ತೆ. ಕ್ವಾಲಿಟಿ ಸೂಪರ್ ಆಗಿದೆ. ಇದು ಕಾಟನ್ ಅಲ್ಲ, ಇದೊಂಥರ ಬೇರೆ ಮೆಟೀರಿಯಲ್. ಬಟ್ ನನಗಂತೂ ತುಂಬಾ ಅಡ್ಜಸ್ಟ್ ಆಗಿದೆ. ಇದು ಈ ಥರ ಫ್ಲವರ್ ಬರುತ್ತೆ. ಇದು 5 ಪೀಸ್ ಬರುತ್ತೆ ಒಂದೇ ಸಲ. 51 ರುಪೀಸ್. ಇದು ನನಗೆ 120ಗೇನೋ ಸಿಕ್ತು ಅನಿಸುತ್ತೆ. ಅದೇ ಆಫರ್ ಮತ್ತು ಆನ್ಲೈನ್ ಪೇಮೆಂಟ್ ಎಲ್ಲ ಸೇರಿ 5 ಪೀಸು. ಡಿಮಾರ್ಟಲ್ಲಿ ಒಂದಕ್ಕೇನೆ ಏನಿಲ್ಲ ಅಂದರೂ 50 60 100ವರೆಗೂ ಇರುತ್ತೆ. ಬಟ್ ಕಾಟನ್ ಎಲ್ಲ ಮತ್ತೆ ಹಾಳಾದ್ಮೇಲೆ ರಿಯೂಸ್ ಮಾಡೋಕ್ಕಾಗಲ್ಲ. ಕಾಟನ್ ಕೂಡ ಸಿಗುತ್ತೆ. ನನಗೆ ಈ ಕ್ವಾಲಿಟಿನೇ ಚೆನ್ನಾಗಿದೆ ಅನ್ನಿಸ್ತು. ಸೊ ಇದನ್ನು 5 ತೊಗೊಂಡೆ. ಇದೇ ಥರದ್ದು ನಾನು ಮೊದಲು ಎಲಿಫೆಂಟ್ ಡಿಸೈನ್ ತೊಗೊಂಡಿದ್ದೆ. ಜಸ್ಟ್ ಅದು 110ಗೇನೋ, ಅದು ಕೂಡ 110 120ಗೇನೋ 5 ಪೀಸ್ ಬಂದಿತ್ತು. ಬೇರೆ ಬೇರೆ ಥರ ಎಲಿಫೆಂಟು. ಇದು ಸೇಮ್ ಟು ಸೇಮ್ ಕಲರ್ ಸೇಮ್ ಡಿಸೈನು 5 ಬಂದಿದೆ. ನಾನು ಇಲ್ಲಪ್ಪ ಹಾಲಲ್ಲಿ 2 ಇಟ್ಟಿದ್ದೀನಿ, ರೂಮಲ್ಲಿ 1 ಇಟ್ಕೊಂಡಿದ್ದೀನಿ. ಇನ್ನು 2 ಎಕ್ಸ್ಟ್ರಾ ಎತ್ತಿ ಮಡಿಸಿಟ್ಟಿದ್ದೀನಿ. ಬೇರೆ ಕಲರ್ ತೊಗೋಬೇಕು ಯಾವಾಗಾದರೂ. ಇನ್ನು ಸ್ವಲ್ಪ ದಿನ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲ ಚೆನ್ನಾಗಿದೆ. ಆ ವೆಲ್ಕಮ್ ಹೋಮ್ನ ಬೋರ್ಡ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸೂಪರ್ ಆಗಿದೆ. ನಾನು 5 ಸ್ಟಾರ್ ಕೊಡ್ತೀನಿ. ಹಬ್ಬಕ್ಕೆ ನನಗೆ, ಮಾವನಿಗೆ, ಅತ್ತೆಗೆಲ್ಲ ಶಾಪಿಂಗ್ ಆಯಿತು. ನಮ್ಮ ಮಾವ ಇದ್ಬಿಟ್ಟು ಪ್ಯಾಂಟ್ ಶರ್ಟು ಸ್ಟಿಚಿಗೆ ಕೊಟ್ಟಿದ್ದಾರೆ. ಬಟ್ ನಮ್ಮ ಅತ್ತೆಗೇನೋ ಇಷ್ಟ ಆಯಿತು, ಇದು ತೊಗೊಂಡ್ರು. ಇದ್ರಲ್ಲಿ ಕಲರ್ ಆಪ್ಷನ್ಸ್ ಇಲ್ಲ. ಶರ್ಟಲ್ಲಿ ರೆಡ್ಡು, ಗ್ರೀನು, ಅದು ಯಾವ್ಯಾವುದೋ ಬರುತ್ತೆ ಕಲರ್ಸ್ ಎಲ್ಲ. ಬಟ್ ಯಾವುದೂ ಇಲ್ಲ. ನಮ್ಗೆ ಸಿಕ್ಕಿದ್ದೆ ಗೋಲ್ಡು. ಸೊ ಗೋಲ್ಡ್ ತೊಗೊಂಡ್ವಿ. ನಮ್ಮ ಯಜಮಾನ್ರಿಗಂತ ಇದ್ರದಲ್ಲ ಇಷ್ಟನೇ ಆಗಲ್ಲ ಮಾರಾಯ, ಯಾರು ಏನು ತಂದರೂ ಒಪ್ಪಲ್ಲ ಮಾರಾಯ. ಅವರೇ ಹೋಗ್ಬೇಕು. ಅದು ಅವ್ರು ಇಷ್ಟಪಟ್ಟಿರೋ ಒಂದು ಅಂಗಡಿ ಇದೆ, ಅದೇ ಅಂಗಡಿಗೆ ಹೋಗಬೇಕು, ಅಲ್ಲೇ ತೊಗೊಳ್ಳೋದು. ಅದಕ್ಕೆ ನನ್ನ ಗಂಡಂಗೆ ನಾನು ಏನು ಗಿಫ್ಟ್ ಕೊಡಲ್ಲ. ಅವರು ನನಗೇನು ಕೊಡ್ಸಲ್ಲ. ಸರ್ಪ್ರೈಸ್ ಆಗಿ ಫೋಟೋ ಫ್ರೇಮ್, ಯಾವಾಗೂ ಈ ಥರ ಪಿಲ್ಲೋ ಹಿಂಗೆ ಕೊಡಿಸಿದ್ದಾರೆ. ಬಿಟ್ಟರೆ ಬಟ್ಟೆ ಗಿಟ್ಟೆಲ್ಲ ಕೊಡ್ಸಲ್ಲ. ನಾನು ಒಪ್ಪಲ್ಲ ಅಂದ್ಕೊಂಡು ಇಷ್ಟೇ. ಅವ್ರಿಗಂತ ನಾವೇನು ಪರ್ಚೇಸ್ ಮಾಡಲ್ಲ. ಅವ್ರನ್ನೇ ಕರ್ಕೊಂಡೋಗಿ ಕೊಡಿಸ್ಬಿಡ್ತೀವಿ. ಒಂದೊಂದ್ಸಲಿ ಅವ್ರು ಹೋಗಿ ಇಷ್ಟಪಟ್ಟು ತೊಗೊಂಡಿದ್ದೆ ಮನೆಗೆ ಬಂದು ಹಾಕೊಂಡು ನೋಡ್ಬಿಟ್ಟು ಯಾಕೋ ಏನಪ್ಪ ಯಾಕೋ ಇಷ್ಟ ಆಗ್ತಿಲ್ಲ ಅಂದ್ಬಿಟ್ಟು ಹೋಗಿ ರಿಟರ್ನ್ ಮಾಡಿಬಿಡ್ತಾರೆ. ಆ ಥರ ಪರ್ಸನ್ ಅವರು. ಅದಕ್ಕೆ ಅವಾಗ ನಾವೇನೋ ಕೊಡ್ಸಲ್ಲ. ಇದೆಲ್ಲ ನನ್ನ ಶಾಪಿಂಗ್ ಆಯಿತು. ಸದ್ಯಕ್ಕೆ ಇನ್ನೇನು ಮೀಶೋಲ್ಲಿ ಸದ್ಯಕ್ಕೆ ಶಾಪಿಂಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಇದೆಲ್ಲ ಇನ್ನೊಂದು ತಿಂಗಳು 2 ತಿಂಗಳು ನೋಡೋಣ. 16ಗೆ ಏನಾದ್ರು ಬಿಟ್ಟರೆ ಅವತ್ತು ಇಷ್ಟ ಆದರೆ ತೊಗೋತೀನಿ, ಇಲ್ಲ ಅಂದರೆ ತೊಗೊಳ್ಳಲ್ಲ. ಸೊ ಇದೆಲ್ಲ ನನ್ನ ಮೀಶೋ ಹಾಲು. ನಿಮಗೆಲ್ಲ ಇಷ್ಟ ಆದರೆ ಆರಾಮಾಗಿ ತೊಗೋಬೋದು. ಇದೆಲ್ಲ ಪ್ರೈಸ್ ತುಂಬ ಕಡಿಮೆ ಇದೆ. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಬೇರೆಯವ್ರು ಕೂಡ ನೋಡ್ಸೋದು ಕೂಡ ಚೆನ್ನಾಗಿರುತ್ತೆ. ಬಟ್ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನೀವು ಬೇಕಿದ್ರೆ ತೊಗೋಬೋದು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲೇ. ಇವತ್ತು ಥರ್ಸ್ಡೇ. ನಾನು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಫ್ರೆಶ್ ಆಗಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅಕಸ್ಮಾತ್ ನಾನು ಈಗ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ರಾಘವೇಂದ್ರ ಅವ್ರದ್ದು ನೋಡಿಸ್ತೀನಿ. ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿಮಗೂ ಸಿಗಲಿ ಅಂತ. ಸರಿನಾ? ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ನೆಕ್ಸ್ಟು ನಾನು ನೈಟ್ ಸೆಟ್ಸ್ ಬುಕ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ 2 ನೈಟ್ ಸೆಟ್ಸ್ ಕೂಡ ಹಾಕೊಂಡಿದ್ದೆ. ಬಟ್ ನೀವು ನೋಡಿದ್ರಿ, ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಈಗ ನೆಕ್ಸ್ಟು ನಾನು ನೈಟ್ ಸೆಟ್ಟು ಬಂದಿದೆ. ಬಟ್ ಇನ್ನೊಂದು ವಾಶ್ಗೆ ಹಾಕಿದ್ದೀನಿ, ಅದು ಬಂದುಬಿಡಲಿ. ಅಂದರೆ ಒಣಗಿದ ಮೇಲೆ ನಾನು ಅದನ್ನು ಕೂಡ ನೈಟ್ ಸೆಟ್ ನಿಮಗೆ ರಿವ್ಯೂ ನೋಡಿಸ್ತೀನಿ. ಬೇಕಿದ್ರೆ ನೀವು ತೊಗೋಬೋದು. ಸರಿನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಕಲಿ ವಿಡಿಯೋ ಮಾಡ್ತಿರೋದು ಗೊತ್ತಾಗೈತೆ ನಿಂಗೆ ಗೊತ್ತಾಗೈತೆ ಅವಳಿಗೆ ಏಯ್ ಗೊತ್ತಾಗೋಯ್ತು